ಬರದ ನಡುವೆ ಸಿಹಿ ಸುದ್ದಿ, ಮಳೆ ಚೆನ್ನಾಗಿ ಆಗ್ತಾ ಇದೆ. ರಾಜ್ಯದಲ್ಲಿ ಮೊದಲ ಜಲಾಶಯ ಕಬಿನಿ ಭರ್ತಿಯಾಗಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಕಬಿನಿಯಿಂದ ನದಿಗೆ ನೀರು ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಡ್ಯಾಮ್ನಿಂದ 8 ರಿಂದ 10 ಸಾವಿರ ಕ್ಯೂಸೆಕ್ ನದಿಗೆ ಹರಿಬಿಡಲಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕಬಿನಿ ಭರ್ತಿಯಾಗಿದೆ. ಕಬಿನಿ ಜಲಾಶಯಕ್ಕೆ 15 ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬರದ ನಡುವೆಯೂ ಕೂಡ ವರುಣ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾನೆ. ವರುಣನ ಕೃಪೆಗೆ ಕೇರಳದಲ್ಲಿ ನಿರಂತರವಾಗಿ ಆಗ್ತಾ ಇರುವಂತಹ ಮಳೆಗೆ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಕಬಿನಿಯಿಂದ ನದಿಗೆ ನೀರನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ ಅಷ್ಟೇ ಕಬಿನಿ ಡ್ಯಾಮ್ ತುಂಬೋದಕ್ಕೆ ಕೇವಲ 3 ಅಡಿಗಳು ಬಾಕಿ ಇತ್ತು ಅನ್ನೋದು ಗೊತ್ತಾಗಿತ್ತು. ಈಗ ಬಹುತೇಕ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಈ ಮೂಲಕ ಈ ಕಬಿನಿ ಜಲಾಶಯದ ಸುತ್ತಮುತ್ತಲಿನ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಯಾವಾಗ ಬೆಳೆಗೆ ನೀರು ಹರಿಸೋದು, ಮಳೆ ಕೈ ಕೊಟ್ಟಿದೆ, ಏನು ಮಾಡೋದು ಅನ್ನುವಂತಹ ಟೆನ್ಷನ್ನಲ್ಲಿ ರೈತರು ಇದ್ದರು. ಇದರ ನಡುವೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕು ಅನ್ನುವಂತಹ ವಿಚಾರವೂ ಕೂಡ ಜೋರು ಚರ್ಚೆ ಆಗ್ತಾ ಇತ್ತು, ಆಕ್ರೋಶಕ್ಕೂ ಕಾರಣವಾಗಿತ್ತು. ಈ ಬೆನ್ನಲ್ಲೇ ಕಬಿನಿ ಜಲಾಶಯ ತುಂಬಿದೆ.